ತುಳಿತದಲ್ಲಿ ಒನ್ ನೈಟ್ ಟಾಲಿವುಡ್ ಸ್ಟಾರ್ ಜೈಲುವಾಸವನ್ನ ಅನುಭವಿಸಿ ಬಂದಿದ್ದಾರೆ. ಬೆಳ್ಳಂಬೆಳಗ್ಗೆ ಸೆರೆವಾಸದಿಂದ ರಿಲೀಸ್ ಆದ್ರು 6:30ಕ್ಕೆ ಜೈಲಿನಿಂದ ಐಕಾನ್ ಸ್ಟಾರ್ ರಿಲೀಸ್ ಆದ್ರು. ಕಾಲ್ ತುಳಿತದಲ್ಲಿ ಒನ್ ನೈಟ್ ಟಾಲಿವುಡ್ ಸ್ಟಾರ್ ಅಂಧರಾಗಿದ್ರು. ಚಂಚಲಗೂಡು ಸೆಂಟ್ರಲ್ ಜೈಲಿನಿಂದ ಪುಷ್ಪರಾಜ್ ರಿಲೀಸ್ ಆಗಿದ್ದಾರೆ. ಕಾಡ್ಗಿಚ್ಚಿನಂತೆ ದೇಶದೆಲ್ಲೆಡೆ ಪ್ರಕರಣದ ಹಬ್ಬಿದಂತಹ ಪ್ರಕರಣಕ್ಕೆ ಬಿಗ್ ರಿಲೀಫ್ ಸಿಕ್ಕಿದ್ದು ಒಂದೇ ರಾತ್ರಿಗೆ ರಿಲೀಸ್ ಆಗಿದ್ರು. ನೆನ್ನೆ ಬೇಲ್ ಸಿಕ್ಕಿತ್ತು, ಬಟ್ ರಾತ್ರಿ ಆಗಿದ್ರಿಂದ ಪ್ರೊಸೀಜರ್ ಮುಗಿಯೋಕೆ ಟೈಮ್ ಬೇಕು. ಹಾಗಾಗಿ ಬೆಳಿಗ್ಗೆ 6:30ಕ್ಕೆ ರಿಲೀಸ್ ಆಗಿದ್ದಾರೆ ಚಂಚನಗೂಡು ಜೈಲಿನಿಂದ. ಚಂಚನಗೂಡು ಜೈಲಿನಿಂದ ಅಲ್ಲು ಅರ್ಜುನ್ ರಿಲೀಸ್. అరే వచ్చాడు అల్లు అర్జున్. అయిపోయిందంటే వాళ్ళ తమ్ముడు ఎక్కడనా ట్రైపాడ్ నాకు చేతుంది కొద్దిగా రిలీజ్ మొత్తం షేక్ అవుతుంది. అనిల్ అనిల్ మైక్ సార్ ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಭಾವುಕ ನುಡಿಗಳು ಅಲ್ಲು ಅರ್ಜುನ್ ನುಡಿದಿರೋದು. ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಅಭಿಮಾನಿಗಳಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್. ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ಸೊ ಅವ್ರಿಗೂ ಕೂಡ ನಾನು ಕ್ಷಮೆನ ಕೇಳ್ತೀನಿ. ಕೇಳಿಸ್ತಿದೆಯಾ? ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕು. ನಾನ್ ಚೆನ್ನಾಗಿದ್ದೀನಿ, ಚಿಂತಿಸಬೇಡಿ ಅಂತ ಫ್ಯಾನ್ಸ್ಗೆ ಅಲ್ಲು ಅರ್ಜುನ್ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ರೇವತಿ ಅವರ ಕುಟುಂಬಕ್ಕೂ ಕೂಡ ನಾನು
ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ಅವ್ರಿಗೂ ಕೂಡ ತುಂಬಾ ದೊಡ್ಡ ಲಾಸ್ ಆಗಿದೆ. ಓಡೋಡಿ ಬಂದು ತಬ್ಕೊಂಡು ಹೆಂಡತಿ ಕಣ್ಣೀರನ್ನ ಹಾಕಿದ್ರು. ಕಾನೂನಿನ ಮುಂದೆ ಎಲ್ಲರೂ ತಲೆಬಾಗ್ಲೇಬೇಕು, ಕಾನೂನಿಗೆ ಎಲ್ಲರೂ ಒಂದೇ ಅಂತ. ಅವ್ರ ಮನೆಗೆ ಬರ್ತಾ ಇದ್ದಂತೆ ಅವ್ರಿಗೆ ಆರತಿ ಎತ್ತಿ ಕುಂಬಳಕಾಯನ್ನ ಹೊಡೆದು ಸಂಭ್ರಮ ಆಚರಣೆಯನ್ನ ಮಾಡಿದ್ರು ಮನೆಯಲ್ಲಿ. ಸೊ ಅಭಿಮಾನಿಗಳಿಗೆ ಭಾವುಕ ನುಡಿ ಅಲ್ಲು ಅರ್ಜುನ್ ಹೇಳ್ತಾ, ಜೊತೆಗೆ ರೇವತಿ ಫ್ಯಾಮಿಲಿಗೂ ಕೂಡ ನಾನು ಸಾರಿ ಹೇಳ್ತೀನಿ ಅಂತ ಕೇಳಿದ್ದಾರೆ. Immense love and support. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident, that is totally unintentional. We went to watch a movie and, due to an unfortunate accident, there's been a loss of a person. And we're always very sorry for whatever's genuinely happened. And it's purely out of my personal control. And I've been doing that for the last 20 years. Last 20 years I've been going to watch my films and I've been there. ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಎಲ್ಲರೂ ತಲೆ ಬಾಗಲೇಬೇಕು. ನಾನಂತೂ ಚೆನ್ನಾಗಿದ್ದೀನಿ, ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ, ದುಃಖಿಸಬೇಡಿ ಅಂತ ಹೇಳಿ ಫ್ಯಾನ್ಸ್ಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನಟ ಪುಷ್ಪರಾಜ್ ಅಲಿಯಾಸ್ ಅಲ್ಲು ಅರ್ಜುನ್. ಮತ್ತಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.